ಚಾನಲ್ ಶೇಖರ್ ಅಂತ ಹೇಳಿ ಆ ಹುಡುಗನ್ನ ಕೊಲೆ ಮಾಡ್ಬಿಡ್ಬೇಕಂತ ಪ್ಲಾನ್ ಮಾಡಿದ್ರು. ಆ ಹುಡುಗನ್ನ ಕೊಲೆ ಮಾಡ್ಬಿಡ್ಬೇಕಂತ ಪ್ಲಾನ್ ಮಾಡಿದ್ರು. 9 ಗಂಟೆಗೆ ಭರತ್ ರೆಡ್ಡಿ ಬಂದ್ಮೇಲೆ ಇದಾಗಿತ್ತು. ಸತೀಶ್ ರೆಡ್ಡಿ ಸಮಕ್ಷಮದಲ್ಲೇ ಆ ಚಾನಲ್ ಶೇಖರ್ ಬಂದು ಜೊತೆಯಲ್ಲಿದ್ದ ಆಗಿತ್ತು. ಅವನಿಗೆ ದೇವರ ಆಯುಷ್ ಬಹಳ ಗಟ್ಟಿಯಾಗಿ ಕೊಟ್ಟಿದ್ದಾನೆ, ಅವನ್ ಬದುಕಿದ್ದಾನೆ. ಸೊ ಭರತ್ ಜೊತೆ ಬಂದಿರುವಂತ ರಾಜಶೇಖರ ರೆಡ್ಡಿನ ಇವರು ಕೊಲೆ ಮಾಡಿಸಿದ್ದು ಈ ಗಲಾಟಿನಲ್ಲಿ. ಆದ್ರೆ ಲಿಂಗಾಯತ್ ಕಮ್ಯುನಿಟಿ ಆಗ್ತಾರೆ, ಆ ಹುಡುಗನ ಕೊಲೆ ಮಾಡಿಬಿಟ್ರೆ ಲಿಂಗಾಯತ್ ಕಮ್ಯುನಿಟಿ ನಮ್ಮ ರೆಡ್ಡಿ ರಾಮುಲು ಅವ್ರ ಪರವಾಗಿ ಇರೋ ಕಾರಣ ಅದೊಂದು ನನಗೆ ಪ್ಲಸ್ ಆಗ್ಬೋದು ಅನ್ನೋದನ್ನು ಯೋಚನೆ ಮಾಡಿ ಆ ನಂತರ ಈ ಹುಡುಗ ಯಾರು ರಾಜಶೇಖರ್ ರೆಡ್ಡಿ ಗನ್ಮ್ಯಾನ್ಗೆ ಆ ಹುಡುಗನಿಗೆ ಮಧ್ಯದಲ್ಲಿ ಯಾರು ಕೂಡ ಇಲ್ಲ. ಮತ್ತೆ ಆ ಹುಡುಗ ತಿರುಗಿ ವಾಪಸ್ ಓಡೋಗ್ತಾ ಇದ್ದಾನೆ. ಆದ್ರೆ ತಪ್ಪಿಸ್ಕೊಂಡು ಪೊಲೀಸ್ ಗಲಾಟೆಗಳೆಲ್ಲ ಅವನೇ ಓಡೋಗ್ತಾ ಇದ್ದಾನೆ. ಹಿಂದೆಯಿಂದನೇ ಇವರು ಫೈರ್ ಮಾಡಿ ಕೊಲೆ ಮಾಡಿರುವಂತದ್ದು ನಾವು ಕಣ್ಣಾರು ನೋಡಿರೋ ಕಾರಣ ಶ್ರೀರಾಮುಲು ಅವ್ರು ಹೇಳಿದಾಗೆ ತಕ್ಷಣ ಒಂದು ಕ್ಷಣ ಕೂಡ ತಡೆ ಮಾಡಿದ್ದಾನೆ. ಭರತ್ ರೆಡ್ಡಿ ಇರುವಂತ ಅವನ ಸಮಕ್ಷಮದಲ್ಲೇ ಇದು ನೇರವಾಗಿ ಕೊಲೆನೇ ಆಗಿರುವಂತದ್ದು, ಇದರಲ್ಲಿ ಎರಡನೇ ಮಾತೇ ಇಲ್ಲ. ಏನಿದ್ರು ಕೂಡ ಹೈಯರ್ ಕಮ್ಯುನಿಟೀಸ್ಗೆ ಸಂಬಂಧಪಟ್ಟು ನಮ್ಮ ಹಿಂದೆ ಇರುವಂತ ಲಿಂಗಾಯತರು ಅಥವಾ ರೆಡ್ಡಿಗಳು ಇವರಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಮುಗಿಸ್ಬೇಕು ಅಂತ ಹೇಳಿ ಕ್ಲಿಯರ್ ಆಗಿ ಇದು ಸಾಯಂಕಾಲ ಏನು 2:30 ನಮ್ಮ ಮನೆ ಹತ್ರ ಘಟನೆ ಆಯ್ತು. 7:30 ಒಳಗಡೆನೆ 5 ತಾಸಲ್ಲಿ ಇದೆಲ್ಲದನ್ನ ಪ್ಲಾನ್ ಮಾಡಿಕೊಂಡೆ ಅವನು ಹೊಸಪೇಟೆಗೆ ಹೋಗಿದ್ದು. ಯಾರು MLA ಅವನ ಕುಡಿದ ಅಮಲರು ಗಾಂಜಾನೋ ಇನ್ನೊಂದು ಗೊತ್ತಾಗ್ಲಿಲ್ಲಾಗ್ಲಿ ಮೀಡಿಯಾದಲ್ಲಿ ಮಾತಾಡ್ತಾ ಜನಾರ್ದನ್ ರೆಡ್ಡಿ ಮನೆ ಸುಟ್ಟು ಬಿಡ್ತೀನಿ, ನಾನು ಬಳ್ಳಾರಿ ಭಸ್ಮ ಮಾಡ್ಬಿಡ್ತೀನಿ, ನಾನು ತಾಳ್ಮೆ ಕಳ್ಕೊಂಡ್ಬಿಟ್ರೆ, ಮತ್ತು ಜನಾರ್ದನ್ ರೆಡ್ಡಿನ ಸಾಯಿಸ್ಲಿಕ್ಕೆ 1000 ಮಾರ್ಗಗಳಿದೆ ನನ್ನ ಹತ್ರ. ವಿಪರೀತ ದುರಹಂಕಾರ ಅವ್ರಿಗೆ, ದುರಹಂಕಾರ ಬಂದ್ಬಿಟ್ಟಿದೆ ಅವ್ರಿಗೆ. ಭರತ್ ರೆಡ್ಡಿನ ಸತೀಶ್ ರೆಡ್ಡಿನ ತಕ್ಷಣ ಬಂಧನ ಮಾಡ್ಬೇಕು. ಶೇಖರ್ ಅವನ್ನ ಪ್ಲಾನ್ ಮಾಡಿದ್ರು. ಹೌದು, ಸಂಬಂಧಪಟ್ಟಂಗೆ ನಿಮಗೆ ಏನಾದ್ರು ನೋಡಿ ಅದಕ್ಕೆ ನಂಬರ್ ಅಂದ್ರೆ ಆಡಿಯೋ ಆಗಲಿ ಅದಕ್ಕೋಸ್ಕರನೇ ಸಾಕಷ್ಟು ಬಂದಿದೆ. ಅಂದ್ರೆ ಅವು ಏನಾಗಿದೆ ಅಂತಂದ್ರೆ ಗಂಟೆಗಟ್ಟಲೆ ಇದಾವೆ ವಿಡಿಯೋಗಳು, ವಾಯ್ಸ್ಗಳು. ಅದರಲ್ಲಿ ಆ ಕ್ಲಾರಿಟಿ ಬಂದ ತಕ್ಷಣ ಇವಾಗ ನಾನು ಯಾವ ರೀತಿ ಟೆಲಿಕಾಸ್ಟ್ ಮಾಡಿದ್ದೇನೋ ಮತ್ತೆ ನಾನು ಕರೆದು ಮಾಡ್ತೀನಿ. ಮತ್ತೆ ನಾನು ಇವತ್ತು ಮತ್ತೆ ಮಾಧ್ಯಮಗಳ ಮೂಲಕ ಹೇಳ್ತಾ ಇದ್ದೇನೆ, ನಿಮ್ಮ ಹಗುರವಾದ ಮಾತುಗಳು, ನಿಮ್ಮ ದುರಹಂಕಾರದ ಮಾತುಗಳು ಇವೆಲ್ಲದನ್ನು ಕೂಡ ಬದಿಗಿಡಬೇಕು.